ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ 3ನೇ ಅಧ್ಯಾಯ ಸಂಖ್ಯೆಗಳ ಕಥೆ. ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪೇಜ್ ನಂಬರ್ 74ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನೋಡುವಂತಹ ಬನ್ನಿ. ಮೊದಲನೇ ಪ್ರಶ್ನೆ ನೋಡ್ರಿ. ಈಜಿಪ್ತಿಯನ್ ಅಂಕಿಗಳಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಬರುವ ಚಿಹ್ನೆಗಳನ್ನು ಹೊಂದಿರುವ ಯಾವುದೇ ಸಂಖ್ಯೆ ಇರಬಹುದೇ, ಏಕೆ ಇರಬಾರದು ಅಂತ ಕೇಳ್ಯಾರ. ನಿಮಗೆ ಈಜಿಪ್ಷಿಯನ್ ಅಂಕಿಗಳು ನಿಮಗೆ ಗೊತ್ತಿದ್ದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಿದ್ದಾವಲ್ಲ, ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿ ಪೇಜ್ ನಂಬರ್ 66ರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು ಒಂದನ್ನು ಇಂಡಿಕೇಟ್ ಮಾಡ್ತದೆ. ಇದು 10, ಇದು 10⁻², 10⁻³ ಆಮೇಲೆ 10⁻⁴, 10⁻⁵. ಮುಂದಿನ ಘಾತಗಳು ಹೋಗ್ತಾ ಇದ್ದಂತೆ ಸಿಂಬಾಲ್ಸ್ ಏನಾಗ್ತಿದಾವೆ, ಚೇಂಜ್ ಆಗ್ತಾವೆ. ಸೊ ಅವ್ರು ಹೇಳಿದ್ದೇನ್ರಿ ನೋಡ್ರಿ, ಕ್ವಶನಲ್ಲಿ ಅವ್ರು ಹೇಳಿದ್ದು ಈಜಿಪ್ಷಿಯನ್ ಅಂಕಿಗಳಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಬರುವ ಚಿಹ್ನೆಗಳನ್ನು ಹೊಂದಿರುವ ಯಾವುದೇ ಸಂಖ್ಯೆ ಇದೆಯೇ ಅಂತ ಕೇಳಿದ್ದಾರೆ ನೋಡ್ರಿ ಅವರು. ಇಲ್ಲಿನ ಉತ್ತರವನ್ನು ಬರೆದಿದ್ದೀನಿ, ನೋಡ್ಬೋದು ನೀವು. ಈಜಿಪ್ಷಿಯನ್ ಅಂಕಿಗಳಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಬರುವ ಚಿಹ್ನೆಗಳನ್ನು ಹೊಂದಿರುವ ಯಾವುದೇ ಸಂಖ್ಯೆ ಇಲ್ಲ. ಈಜಿಪ್ಷಿಯನ್ ಅಂಕಿಗಳಲ್ಲಿ ಯಾವುದೇ ಚಿಹ್ನೆಯನ್ನು 10 ಬಾರಿ ಬಳಸಿದ ನಂತರ ಅದನ್ನು ಮುಂದಿನ ಹೆಗ್ಗುರುತು ಚಿಹ್ನೆಯನ್ನು ಬಳಸಿ ಪ್ರತಿನಿಧಿಸಬೇಕಾಗುತ್ತದೆ. ನೀವು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಏನು ನೋಡಿದ್ದೀರಿ ಅಂತಂದರೆ, 10 ಸಿಂಬಾಲ್ಸನ್ನು ತೊಗೊಂಡ್ವಿ ಅಂತಂದ್ರೆ ಅದರ ಬದಲಾಗಿ ಇನ್ನೊಂದು ಸಿಂಬಾಲನ್ನು ಅಲ್ಲಿ ರಿಪ್ಲೇಸ್ ಮಾಡ್ತೇವೆ ನೀವು ಲೆಕ್ಕಗಳಲ್ಲಿ ನೋಡಿರ್ಬೋದು. ಆದ್ದರಿಂದ 10 ಅದಕ್ಕಿಂತ ಹೆಚ್ಚು ಬಾರಿ ಬಳಸಕ್ಕಂತಹ ಯಾವುದೇ ಚಿಹ್ನೆ ಸಂಖ್ಯೆ ಇರುವುದಿಲ್ಲ ಅಂತ ಇಲ್ಲಿ ಆನ್ಸರನ್ನು ಬರೀಬೇಕು. ಒಂದು ಉದಾಹರಣೆ ನೋಡ್ರಿ, ಇಲ್ಲಿ ನೋಡ್ಬೋದು ಮಕ್ಕಳ ನೀವು. ಒಂದು ಎಕ್ಸಾಂಪಲ್, ಇಲ್ಲಿ 10 ಈ ಚಿಹ್ನೆಗಳನ್ನು ತೊಗೊಂಡ್ವಿ ಅಂತಂದ್ರೆ 10 ಚಿಹ್ನೆಗಳು 10 ಆದವು ಅಂತಂದರೆ ಅದಕ್ಕಿಂತ ಹೆಚ್ಚಾಗಂಗಿಲ್ಲ. 10 ಚಿಹ್ನೆ 10 ಆದ ತಕ್ಷಣ ಅದನ್ನು ಈ ಒಂದು ಚಿಹ್ನೆಯಿಂದ ನಾವೇನು ಮಾಡ್ತೀವಿ, ರಿಪ್ಲೇಸ್ ಮಾಡ್ತೀವಿ. ಈ ಜಾಗದಲ್ಲಿ ನಾವು ಇದನ್ನು ಬರಿತೀವಿ. ಹಾಗಂತಂದರೆ ಯಾವುದೇ ಒಂದು ಚಿಹ್ನೆ 10ಕ್ಕಿಂತ ಹೆಚ್ಚು ಬಾರಿ ಏನಾಗಂಗಿಲ್ಲ ಅಂತ, ರಿಪೀಟ್ ಆಗಂಗಿಲ್ಲ ಅಂತ ಅರ್ಥ. ಎರಡನೇ ಪ್ರಶ್ನೆಯನ್ನು ನೋಡ್ರಿ. ನಿಮ್ಮದೇ ಆದ ಆಧಾರ ಸಂಖ್ಯೆ 4ರ ಸಂಖ್ಯಾ ಪದ್ಧತಿಯನ್ನು ರಚಿಸಿ ಮತ್ತು 1ರಿಂದ 16ರವರೆಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ ನೋಡ್ರಿ. ನಾವು ಒಂದು ಯಾವುದಾದ್ರೂ ಸಿಂಬಾಲ್ಸನ್ನು ಕೊಟ್ಟು ಆಧಾರ 5ರ ಒಂದು ಸಂಖ್ಯಾ ಪದ್ಧತಿಯನ್ನು ರಚನೆ ಮಾಡಿ ಅದನ್ನು ಪ್ರತಿನಿಧಿಸೋಣ ನೋಡ್ರಿ. ಆಧಾರ ಸಂಖ್ಯೆ 4ರ ಸಂಖ್ಯಾ ಪದ್ಧತಿ ನೋಡ್ರಿ. 4⁻0 ಬೆಲೆ 1. ಸೊ ಅದನ್ನು ಯಾವ ರೀತಿ ಅಂದ್ರೆ, ಒಂದು 0 ಅಥವಾ ಒಂದು ಸ್ಮಾಲ್ ಸರ್ಕಲ್ ಅಂತ ತೊಗೊಳ್ರಿ ಆ ಸಿಂಬಾಲನ್ನು. ಆಮೇಲೆ 4⁻1 ಅಂದ್ರೆ 4, ಅದರ ಸಿಂಬಾಲನ್ನು ನಾ ಈ ರೀತಿ ಲೆಸ್ ದ್ಯಾನ್ದಿಂದ ಸೂಚಿಸಿನಿ. ನೀವು ಯಾವುದು ನಿಮಗೆ ಸಿಂಬಾಲ್ ಇಷ್ಟ ಆಗ್ತದೆ ಅದನ್ನು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. 4⁻2 ಅಂತಂದರೆ 16, ಅದನ್ನು ಗ್ರೇಟರ್ ದೆನ್ ಸಿಂಬಾಲ್ ಯೂಸ್ ಮಾಡಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ನೀವು ತೊಗೋಬೋದು, ನಿಮ್ಮ ಚಾಯ್ಸ್ ಅದ. 4⁻3 ಅಂತಂದ್ರೆ 64, ನಾನು ಇದನ್ನು ಟ್ರಯಾಂಗಲ್ ಶೇಪ್ ತೊಗೊಂಡಿನಿ. ಆಮೇಲೆ 4⁻5 ಅಂತಂದ್ರೆ 256, ನಾನು ಸ್ಕ್ವೇರ್ ಶೇಪ್ ತೊಗೊಂಡಿನಿ. ಅವ್ರು ನಮಗೆ ಕೇಳಿರುವಂಥ ಕ್ವಶನ್ನ 1ರಿಂದ 16ರವರೆಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತ ನಮಗವ್ರು ಹೇಳಿದ್ದಾರೆ. ಸೊ ನೋಡಿರಿ, 1ರಿಂದ 16ರವರೆಗಿನ ಸಂಖ್ಯೆಗಳ ಪ್ರತಿನಿಧಿಸುವಿಕೆ. ಇಲ್ಲಿ ನೋಡ್ರಿ, ನಾವು ಏನು ಮಾಡ್ಬೇಕಂತಂದ್ರೆ ಆಧಾರ 4ರದ್ದು ಮಾಡ್ತಾಯಿದ್ದೀವಿ. 1ನ್ನು ನಾನು ಸರ್ಕಲ್ನಿಂದ ಸೂಚಿಸ್ತೀನಿ, 2 ಅಂತಂದ್ರೆ 2 ಸರ್ಕಲ್ಲ, 3 ಅಂದ್ರೆ 3 ಸರ್ಕಲ್ಲ, 4 ಅಂತಂದ್ರೆ ನಾನು ತೊಗೊಂಡು ಲೆಸ್ ದೆನ್ ಅಂತ ತೊಗೊಂಡಿನಿ. 5 ಅಂತಂದ್ರೆ 4 1 0 ಅಂತಂದ್ರೆ ಲೆಸ್ ದೆನ್ ಒಂದು, ಈ 0 ಸಿಂಬಾಲ್ ಒಂದು. 6 ಅಂತಂದ್ರೆ 4 1 0 1 0, 4 ಅಂತಂದ್ರೆ ಲೆಸ್ ದೆನ್ 0 0 ಆರ್ ಸ್ಮಾಲ್ ಸರ್ಕಲ್ ಅಂತ ನೀವು ತೊಗೋಬೋದು. ನೆಕ್ಸ್ಟ್ 7 ಅಂತಂದ್ರೆ 4, ಅದಕ್ಕೆ 3 ಸರ್ಕಲ್ ಸೇರಿಸಿದ್ರೆ 7 ಆಯಿತು. 8ಅನ್ನು 4 4 ಅಂದರೆ 8 ಅಂತ ತೋರಿಸ್ಬೋದು ಅದನ್ನು. ಆನಂತರ 9 ಅಂದರೆ 4 4 8, ಒಂದು ಸರ್ಕಲ್ ಸೇರಿದ್ರೆ 9 ಆಯಿತು. ಇನ್ನು 10 ಅಂತಂದ್ರೆ 4 4 ಅಂದ್ರೆ 8 ಅಂದ್ರೆ 2 ಲೆಸ್ ದ್ಯಾನ್ 8 ಆಯ್ತು. ಸರ್ಕಲ್ ಸೇರಿದ್ರೆ 10 ಆಯಿತು. ಇದು 4 4 8 2 10 ಆಯಿತು. ಆಮೇಲೆ 11 ನೋಡ್ರಿ, ಲೆಸ್ ದ್ಯಾನ್ 4 4 8 9 10 11, 3 ಸರ್ಕಲ್ ಬರೆದ್ರೆ ಆಯಿತು. ನೆಕ್ಸ್ಟ್ 12 ನೋಡ್ರಿ, 4 4 3 ಸಲ ಬರದ್ನಿ ಅಂತಂದ್ರೆ ಲೆಸ್ ದ್ಯಾನ್ ಸಿಂಬಾಲ್ನ 3 ಸಲ ಬರದ್ನಿ ಅಂತಂದ್ರೆ 12 ಆಯ್ತು ರೀ. ಇನ್ನು ನೆಕ್ಸ್ಟ್ 13 ನೋಡ್ರಿ. 13 ಬೇಕಂದ್ರೆ 4 4 4 12, ಒಂದು ಸರ್ಕಲ್ ಸ್ಮಾಲ್ ಸರ್ಕಲ್ ತೋರಿಸಿದ್ರೆ ಅದೆಷ್ಟಾಯ್ತು ರೀ, 13 ಆಯಿತು. 14 ನೋಡ್ರಿ, 4 4 4 12 ಆಯಿತು, 2 ಸರ್ಕಲ್ ತೋರಿಸಿದ್ರೆ 14 ಆಯಿತು. ಆಮೇಲೆ 15 ಲೆಸ್ ದ್ಯಾನ್ ಸಿಂಬಾಲನ್ನು 4 ಸಲ ತೋರಿಸಿದ್ರೆ ಎಷ್ಟಾಯ್ತು, 4 3 12, 3 ಸರ್ಕಲ್ 13 14 15 ಆಯ್ತು ರೀ.
16 ನಾ ಏನು ತೋರಿಸೀನಿ, 4 ಘಾತ 2 ಅಂದರೆ 16 ನಾ ಗ್ರೇಟರ್ ದನ್ ಸಿಂಬಾಲಿಂದ ಇಂಡಿಕೇಟ್ ಮಾಡೀನಿ. ಸೊ ನನಗೆ ಅವ್ರು ಕೇಳಿರೋದ ಕ್ವಶನ್ಯಾಗ ಜಸ್ಟ್ 1 ರಿಂದ 16 ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಸೊ 1 ರಿಂದ 16 ನಾವೇನು ಮಾಡಿದ್ದೀವಿ ಅಂತಂದರೆ ಈ ಚಿತ್ರರೂಪದ ಪ್ರತಿನಿಧಿಸುವಿಕೆಯನ್ನು ಇಲ್ಲಿ ತೋರಿಸಲಾಗಿದೆ. ಇನ್ನು 3ನೇ ಪ್ರಶ್ನೆ ನೋಡ್ರಿ. 3ನೇ ಪ್ರಶ್ನೆ ಕಾಣಿಸ್ತಿದೆ ಅಲ್ವಾ. ನಾವು ರಚಿಸಿದ ಆಧಾರ 5 ಪದ್ಧತಿಯಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು 5ರಿಂದ ಗುಣಿಸಲು ಸರಳ ನಿಯಮವನ್ನು ನೀಡಿ ಅಂತ. ಆಧಾರ 5 ಪದ್ಧತಿಯಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನು ನಾವು ರಚಿಸಿದ್ದೀವಿ. ಕ್ವಶನ್ನ ಅವರು ಹಿಂದೆ ಕೊಟ್ಟಿದ್ರು, ನೀವು ಗಮನಿಸ್ಬೋದು. ಎಲ್ಲಿ ಅಂತಂದರೆ ಇಲ್ಲಿ ನೋಡ್ರಿ ಪೇಜ್ ನಂಬರ್ 67ರಲ್ಲಿ ಕೊಟ್ಟಿದ್ದಾರೆ. ಅವರು ಆಧಾರ 5 ಸಂಖ್ಯಾ ಪದ್ಧತಿಯನ್ನು ಕೊಟ್ಟಿದ್ದಾರೆ. 5 ಘಾತ 0 ಅಂದರೆ 1, ಅದನ್ನು ಟ್ರಯಾಂಗಲಿಂದ ಸೂಚಿಸ್ಯಾರ. 5 ಘಾತ 1 ಅಂದರೆ 5, ಅದನ್ನು ಏನು ಮಾಡ್ಯಾರ ಅಂತಂದರೆ ಚೌಕದಿಂದ ಸೂಚಿಸಿದ್ದಾರೆ. 5 ಘಾತ 2 = 25 ಆಗ್ತದೆ. ಸೊ ಇದನ್ನು ಹೆಕ್ಸಾಗಾನ್ ಯೂಸ್ ಮಾಡಿ ಏನು ಮಾಡ್ತೀವಿ, ಇದನ್ನು ಇಂಡಿಕೇಟ್ ಮಾಡ್ತೀವಿ. ಆಮೇಲೆ 5 ಘಾತ 3 ಅಂದರೆ 125, ಇದನ್ನು ಸರ್ಕಲ್. ಆಮೇಲೆ 5 ಘಾತ 4 ಅಂತಂದರೆ ಈ ರೀತಿ ಒಂದು ಸಿಂಬಾಲ್. ಆಮೇಲೆ 5 ಘಾತ 5 ಅಂದರೆ ಮೇಲೆ ಬಾಣದ ಚಿಹ್ನೆಯನ್ನು ಸೂಚಿಸಿ ನಾವೇನು ಮಾಡ್ತೀವಿ, ಆಧಾರ 5 ಸಂಖ್ಯಾ ಪದ್ಧತಿಯನ್ನು ಬರಿತೀವಿ. ಅವ್ರು ನಮಗೇನು ಹೇಳಿದ್ದಾರೆ ಕ್ವಶನಲ್ಲಿ, ನಿಮ್ಮದೇ ಆದಂತಹ ಒಂದು ನೋಡ್ರಿ ಇಲ್ಲಿ ಏನು ಮಾಡ್ಯಾರ, ಆಧಾರ 5 ಪದ್ಧತಿಯಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು 5ರಿಂದ ಗುಣಿಸಲು ಸರಳ ನಿಯಮವನ್ನು ನೀಡಿ ಅಂತ ಹೇಳಿದ್ದಾರೆ. ನೋಡ್ರಿ ಆನ್ಸರನ್ನು. ಆಧಾರ 5 ವ್ಯವಸ್ಥೆಯೊಂದಿಗೆ ಗುಣಾಕಾರ ಮಾಡಲು ಒಂದು ಸರಳ ನಿಯಮವೆಂದರೆ ಅದರ ಪ್ರಮುಖ ಹೆಗ್ಗುರುತು ಸಂಖ್ಯೆ, ಲ್ಯಾಂಡ್ಮಾರ್ಕ್ ಅಂತ ಏನು ಕರಿತೀವಿ ನಾವು, ಪ್ರಮುಖ ಹೆಗ್ಗುರುತು ಸಂಖ್ಯೆಯು ಅದೇ ಸಂಖ್ಯೆಯ ಘಾತಗಳಾಗಿರಬೇಕು. ಅಂದ್ರೆ ಇಲ್ಲಿ ನೋಡ್ರಿ, ಇದ ಸಂಖ್ಯೆನ ಬರ್ಬೇಕು ನಮಗೆ ಫೈನಲಿ, ಅಂದಾಗ ಮಾತ್ರ ನಾವು ಆಧಾರ 5 ವ್ಯವಸ್ಥೆಯನ್ನು ನಾವು ಇಂಡಿಕೇಟ್ ಮಾಡಲಿಕ್ಕೆ ಸಾಧ್ಯ. ಒಂದು ಎಕ್ಸಾಂಪಲ್, 46ನ ಒಂದು ಸಂಖ್ಯೆಯನ್ನು ತಗೋತು, ನಾವು 5ರಿಂದ ಗುಣಿಸ್ಬೇಕಾಗಿತ್ತು ನಮಗೆ. ಸೊ 46ನ ಸ್ಪ್ಲಿಟ್ ಮಾಡ್ಕೋಬೇಕು. ಹೆಂಗೆ ಸ್ಪ್ಲಿಟ್ ಮಾಡಬೇಕು, ನನಗೆ 5ರ ಘಾತಗಳ ಬರಬೇಕಲ್ಲಿ ನನಗೆ, ಅಂದಾಗ ಮಾತ್ರ ನನಗೇನಾಗ್ತದೆ ಅದನ್ನು 5ರ ಆಧಾರ 5ರ ಸಂಖ್ಯಾ ಪದ್ಧತಿಯೊಳಗನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಅದ. ಸೊ 25, 5, 30, 35, 40, 45 ಒಂದು ಕೊಟ್ಟರೆ 46 ಆಯಿತು. ಸೊ 25ನ್ನು ನಾನು ಈ 46ನ್ನು 25 + 5 + 5 + 5 + 5 + 1 ಅಂತ ಇಂಡಿಕೇಟ್ ಮಾಡ್ತೇನೆ, 5ರಿಂದ ಗುಣಿಸ್ತೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೇನಪ್ಪ ಅಂದರೆ 25ನ ಒಂದು ಸಲ 5 ಸಲ ಗುಣಿಸ್ತೀನಿ, ಅದೆಷ್ಟಾಗ್ತದೆ, 25ನ ನಾನು 5² ಅಂತ ಬರಿಬೋದು. 5ನ್ನು 5 ಘಾತ 1, ಸೊ 1ನ್ನು 1 ಅಂತ ಬರೆದ ನಾನು ಏನು ಮಾಡ್ಬೇಕಂದ್ರೆ ಅದನ್ನು 5ರಿಂದ ಗುಣಿಸ್ಬೇಕು. 5² × 5 ಅಂದರೆ 5³ 5^1 × 5 ಅಂದರೆ 5², 5^1 × 5 ಅಂದರೆ 5². ಸೊ ಇದು 5² ಆಯ್ತು. 1 × 5 ಅಂದರೆ 5 ಆಯ್ತು. 5 ಘಾತ 3 ಅಂತಂದ್ರೆ ಸರ್ಕಲ್, ಅಲ್ಲಿ ಆಧಾರ 5 ವ್ಯವಸ್ಥೆಯನ್ನು ನೀವು ಇದೇ ನೋಡಿದ್ರಿ. ಆಮೇಲೆ 5 ಘಾತ 2 ಅಂತಂತಂದ್ರೆ ಇದೇನು ಹೆಕ್ಸಾಗೋಣ, 5 ಘಾತ 2 ಅಂದರೆ ಹೆಕ್ಸಾಗೋಣ, 5 ಘಾತ 2 ಅಂದರೆ ಹೆಕ್ಸಾಗೋಣ, 5 ಘಾತ 2 ಅಂದರೆ ಹೆಕ್ಸಾಗೋಣ. 5 ಘಾತ 1 ಅಂತಂತಂದ್ರೆ ಇದೇನಿದೆ ಟ್ರಯಾಂಗಲ್ ಶೇಪನ್ನು ನಾವಿಲ್ಲಿ ಕೊಡ್ಬೋದು. ಸೊ ಇದು 3ನೇ ಕ್ವಶನ್ನ ಕ್ಲಿಯರ್ ಆಗಿತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡ್ರಿ, ಇನ್ನು ಮುಂದೆ ಬರೋದೇನಪ್ಪ ಅಂತಂತಂದರೆ ಮೆಸಪಟೋಮಿಯಾ ಸಂಖ್ಯಾ ಪದ್ಧತಿ. ಈ ಮೆಸಪಟೋಮಿಯಾ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಗಳನ್ನು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಅಂತ ಈ ಒಂದು ಮೆಸಪಟೋಮಿಯಾ ನಾಗರಿಕತೆಯಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ರಿ, ಮೆಸೊಪಟೋಮಿಯಾ ಸಂಖ್ಯಾ ಪದ್ಧತಿ ಯಾವ ರೀತಿ ಐತೆ ಅಂತಂದ್ರೆ 1ಅನ್ನು ಈ ರೀತಿ ಸಿಂಬಾಲಿಂದ ಬಳಸ್ತಾರೆ, 2ಅನ್ನು ಅದನ್ನು ಡಬಲ್ ಬರೀತಾರೆ, 3 ಅಂತಂದರೆ ಅದನ್ನು 3 ಸಲ, 4 ಅಂದರೆ ಮ್ಯಾಲೆ 3 ಸಲ ಬರೆದ ಕೆಳಗೆ 1 ಸಲ ಬರೆದ್ರೆ ಅದು 4 ಆಗ್ತದೆ. 5 ಅಂತಂದ್ರೆ ಮ್ಯಾಲೆ 3 ಸಲ ಕೆಳಗೆ 2 ಸಲ 5 ಆಯ್ತು. ನೆಕ್ಸ್ಟ್ 6 ಅಂತಂದರೆ ಮ್ಯಾಲೆ 3 ಕೆಳಗೆ 3, 7 ಬೇಕಂತಂದ್ರೆ ನೆಕ್ಸ್ಟ್ ಇದು 6 ಕೆಳಗೆ 1 ಬರಿಬೇಕು ರೀ. 8 ಅಂದ್ರೆ 6 ಕೆಳಗೆ ಮತ್ತೆ 2, 9 ಅಂದ್ರೆ 6 ಕೆಳಗೆ 3, 10ಅನ್ನು ಅದು ಬೇರೆ ಸಂಖ್ಯೆಯಿಂದ ಅವರು ಈ ರೀತಿ ಸಿಂಬಾಲನ್ನು ಬಳಸಿ ಏನು ಮಾಡ್ತಾರೆ ಅಂದ್ರೆ 10ಅನ್ನು ಇಂಡಿಕೇಟ್ ಮಾಡ್ತಾರೆ. 11 ಬೇಕಂತಂದ್ರೆ ರೀ 10ರ ಮುಂದೆ 1 ಬರೆದು 11 ಮಾಡ್ತಾರೆ. 12 ಅಂದ್ರೆ 10ರ ಮುಂದೆ ಇದು 2 ಬರೀತಾರೆ, 12 ಆಗ್ತದೆ. ನೆಕ್ಸ್ಟ್ 20 ಅಂದರೆ ಇಂಥವು 2 ಕೊಡ್ಬೇಕು ರೀ. 30 ಅಂದರೆ ಇಂಥವು 3 ಕೊಡ್ಬೇಕು. 31 ಅಂದ್ರೆ 30 ಬರೋದು, ಆಮೇಲೆ ಅದ್ರ ಬಾಜುಕ್ಕೆ 1 ಬರೆದ್ರೆ 31 ಆಗ್ತದೆ. 40ಅನ್ನು ಇದೇ ಸಂಖ್ಯೆಗಳನ್ನು ಈ ರೀತಿಯನ್ನು 4 ಸಲ ಈ ರೀತಿ 40 ಬರೀತಾರೆ. ನೆಕ್ಸ್ಟ್ 50, 59 ಅಂದ್ರೆ 50 ಬರೆದ ಅದ್ರ ಮುಂದೆ 9 ಚಿಹ್ನೆಯನ್ನು ಬರೆದ್ರೆ ಅದೇನಾಗ್ತದೆ 59 ಆಗ್ತದೆ. ಅದಕ್ಕೆ ಮತ್ತು ಪ್ರಮುಖ ಹೆಗ್ಗುರುತು ಸಂಖ್ಯೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಏನಂತಂದ್ರೆ 1ಕ್ಕೆ ಇದು ಗೊತ್ತಾಯ್ತು ನಿಮಗೆ, 10ಕ್ಕೆ ಇಲ್ಲಿದೆ ಗೊತ್ತಾಯ್ತು. ಆಮೇಲೆ 60ರ ಘಾತಗಳನ್ನು ಇಲ್ಲಿ ಮಾಡ್ಕೊತ ಅದಕ್ಕೆ ಹೆಗ್ಗುರುತು ಸಂಖ್ಯೆಗಳನ್ನ ಕೊಡ್ತಾ ಹೋಗ್ತಾರೆ ಅವರು. 60ರ ಘಾತ 1 ಅಥವಾ 60 ಅಂತಂದ್ರೆ ಈ ರೀತಿ
ಬಾಕ್ಸ್ ಹಾಕಿ ಮಿಡಲ್ಲ ಒಂದು ನಂಬರ್ ಬರೆದ್ರೆ ಅದೆಷ್ಟಾಯಿತು 60 ಆಯಿತು. ಇನ್ನು 60ರ ವರ್ಗ ಅಂದ್ರೆ 3600 ಬೇಕಂತಂದರೆ ಈ ರೀತಿ ಬಾಕ್ಸ್ ಹಾಕಿ ಮಿಡಲ್ 2 ಬರೆದ್ರೆ ಅದೇನಾಗ್ತದೆ, ಅದು 3600 ಆಗ್ತದೆ. 60ರ ಘಾತ 3 ಅಂತಂದ್ರೆ ಅದನ್ನು ಯಾವ ರೀತಿ ಬರೀಬೇಕಂತಂದ್ರೆ ಬಾಕ್ಸ್ ಹಾಕಿ ಮಿಡಲ್ 3 ಬರೆದ್ರೆ 60ರ ಘಾತ 3 ಆಯಿತು. ಸೊ ನಾವು ಈ ಒಂದು ಮೆಸೊಪೊಟೇಮಿಯಾ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆಗಳನ್ನು ಗುರುತಿಸಬೇಕು ಅಂತಂದರೆ, ಗುರುತು ಸಂಖ್ಯೆಗಳನ್ನು ಈ ಸಿಂಬಾಲ್ಸನ್ನು ಬಳಸಿ ಗುರುತಿಸ್ಬೇಕಂತಂದ್ರೆ ನಾವು ಅವನ್ನ ಸಂಖ್ಯೆಗಳನ್ನ ಇದೇ ರೀತಿ ನಾವೇನು ಮಾಡ್ಬೇಕಂತಂದ್ರೆ ಸ್ಪ್ಲಿಟ್ ಮಾಡಬೇಕಾಗ್ತದೆ. ಒಂದು ಎಕ್ಸಾಂಪಲನ್ನು ನೀವು ನೋಡ್ಬೋದು. ಇಲ್ಲಿ ಅವ್ರು ಏನು ಹೇಳ್ಯಾರ, ಈ ಒಂದು ವ್ಯವಸ್ಥೆಯಲ್ಲಿ 610 ಅನ್ನುವಂಥ ಸಂಖ್ಯೆಯನ್ನು ಪ್ರತಿನಿಧಿಸೋಣ ಅಂತ ಹೇಳಿದ್ದಾರೆ. 610 ಪ್ರತಿನಿಧಿಸ್ಬೇಕಂತಂದ್ರೆ ನಾನು ಅದನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ಕೋಬೇಕಂತ ನಿಮಗೆ ಹೇಳಿದ್ದೀನಿ ಆಲ್ರೆಡಿ. 60 ಬರಬೇಕು, 60ರ ಘಾತ 2 ಬರಬೇಕು, 60ರ ಘಾತ 3 ಬರಬೇಕು. ಇದೇ ರೀತಿ ನಾವು ಆ ಸಂಖ್ಯೆಗಳನ್ನು ನಾವೇನು ಮಾಡಬೇಕಾಗ್ತದೆ, ಸ್ಪ್ಲಿಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿರಿ, 60 ಹತ್ತಲೆ 600, ಮೇಲೆ ಎಷ್ಟು ಉಳಿತು, 40 ಉಳಿತು. ಸೊ 10 ಅಂದರೆ ನಿಮಗೆ ಗೊತ್ತೈತಿ, ಇಲ್ಲಿ ಕಾಣಿಸ್ತಿದೆ ಅಲ್ಲ ಸಿಂಬಲ್ 10 ಇದೆ. ಸೊ 10 ಈ ರೀತಿ ನಾವು ಅದನ್ನು ಇಂಡಿಕೇಟ್ ಮಾಡ್ಬೋದು. 60 ಅಂತಂದರೆ ಇಲ್ಲೈತಿ, ಏನೋ ಒಂದು ಬಾಕ್ಸ್ ಹಾಕಿ ಮಿಡಲ್ 1 ಬರೆದ್ರೆ ಎಷ್ಟಾಯ್ತದ, 60 ಆಯ್ತು. ಇನ್ನು 40ಅನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 40 ಈ ರೀತಿ ಬರೆದು, ಆಮೇಲೆ ನೆಕ್ಸ್ಟ್ ಈ ರೀತಿ ಬರೆದು, ಇಲ್ಲೊಂದು ಈ ರೀತಿ ಬರೆದು ಈ ರೀತಿ ಸಿಂಬಲ್ ಮಾಡ್ರೆ 40. ಇದೆಷ್ಟಾಯಿತು, 10, ಇದು 60, ಇದು 40. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಿಂಬಾಲ್ಸನ್ನು ಅವ್ರು ಕೊಟ್ಟಿದ್ದಾರೆ ನೋಡ್ರಿ. ಇದು 10, 60ಲೆ 600, 640, ಮ್ಯಾಲಿದೆ ಎಷ್ಟೈತಿ 40. ಈ ರೀತಿಯಾಗಿ ನಾವು ಅದನ್ನು ಮೆಸೊಪೊಟೇಮಿಯಾ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಅದನ್ನು ಏನು ಮಾಡ್ಬೋದು, ಪ್ರತಿನಿಧಿಸ್ಬೋದು. ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನಿಮ್ಗೆ ನೋಡ್ಬೋದು. ಇಲ್ಲಿ 7530. 7530 ನಾನು 3600 ಇಂಟು 2 ಮಾಡಿ, ಆಮೇಲೆ 60 ಇಂಟು 5 ಮಾಡಿ 30 ಬರಬೇಕು. ನನಗಿಲ್ಲಿ 60 ಅನ್ನೋದು ಬಂದಿದೆ, 3600 ಅನ್ನೋದು ಬಂದಿದೆ. ಇದನ್ನು ಯೂಸ್ ಮಾಡ್ಕೊಂಡು ನಾನು ಇದನ್ನು ಚಿಹ್ನೆಗಳ ಮೂಲಕ ಇಂಡಿಕೇಟ್ ಮಾಡ್ಬೋದು. ಇಲ್ಲಿ ನೋಡಿರಿ, 2 ಅಂದರೆ ಈ ರೀತಿ ಸಿಂಬಾಲ್, 3600 ಅಂತಂದ್ರೆ ಈ ರೀತಿ ಚೌಕ್ ಬಾಕ್ಸ್ ಹಾಕಿ ಮಿಡಲ್ 2 ಬರೆಯೋದು. ಆಮೇಲೆ 5 ಅಂದ್ರೆ ಮ್ಯಾಲೆ 3, ಇದು ಕೆಳಗೆ 2 ಸಿಂಬಾಲ್ ಕೊಟ್ಟರೆ 5 ಆಯ್ತಾ. ಇಂಟು 60 ಅಂದ್ರೆ ಬಾಕ್ಸ್ ಹಾಕಿ ಮಿಡಲ್ 1, 30 ಅಂದರೆ ಈ ರೀತಿ ಸಿಂಬಾಲನ್ನು 3 ಸಲ ಬರೆದ್ರೆ ಅದೆಷ್ಟಾಯಿತು, 7530 ಆಯಿತು. ಇದೇ ರೀತಿ ಅವರು ನಿಮಗೆ ಕೆಲವು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಕಂಡು ಹಿಡಿಯಿರಿ ಅಂತ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ನಾಲೆಜ್ ಇತ್ತಂದ್ರೆ ಈ ಕ್ವಶನ್ಸನ್ನು ಆರಾಮಾಗಿ ನೀವು ಏನು ಮಾಡ್ತೀರಿ, ಬಿಡಿಸ್ತೀರಿ. ಇಲ್ಲಿ ನೋಡ್ರಿ, ಮೆಸೊಪೊಟೇಮಿಯಾದ ವ್ಯವಸ್ಥೆಯಲ್ಲಿ ಈ ಕೆಳಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು 63. 63ಅನ್ನು ನಾವು 60 + 3 ಅಂತ ಸ್ಪ್ಲಿಟ್ ಮಾಡ್ಕೊತೀವಿ. 60 ಬಂದಿದೆ ನಮಗಿಲ್ಲಿ. 60 ಅಂತಂದರೆ ಈ ರೀತಿ ಸಿಂಬಾಲ್ 60, ಇದು 60 ಸಿಂಬಾಲ ಪ್ಲಸ್ ಇದು 3 ಸಿಂಬಾಲ್. ಸೊ ಇದು ಇಡಲಿಲ್ಲ ಅಂತಂದ್ರೂ ಡೈರೆಕ್ಟ್ಲಿ ನೀವೇನು ಮಾಡ್ಬೋದು, 60 ಅಂತ ಬರೆದ 2, 3 ಈ ರೀತಿ ಅದನ್ನು ನೀವೇನು ಮಾಡ್ಬೋದು, ತೋರಿಸ್ಬೋದು. 63 ಆಯ್ತಿದೆ. ಸೊ ಇದನ್ನು ಚಿತ್ರವನ್ನು ಕರೆಕ್ಟಾಗಿ ತೆಗೀರಿ. ಸ್ಕೇಲನ್ನು ಬಳಕೆ ಮಾಡಿಕೊಂಡು ಚಿತ್ರವನ್ನು ಸರಿಯಾಗಿ ನೀವು ರಚನೆ ಮಾಡಬೇಕು. ಎರಡನೇ ಪ್ರಶ್ನೆ ಅವ್ರು ಕೊಟ್ಟಿರುವಂಥದ್ದು 132. 130ಅನ್ನು 62ಲೆ 120, 10 + 2 12, ಅಂದರೆ 120 + 12 ಎಷ್ಟಾಯಿತು, 132 ಆಯಿತು. 2ಅನ್ನು 1 ಅಂತ ಈ ರೀತಿ ಸಿಂಬಾಲನ್ನು ಬಳಕೆ ಮಾಡಿ ಸೂಚಿಸ್ತೀವಿ. 60ಅನ್ನು ಈ ರೀತಿ ಬಾಕ್ಸ್ ಹಾಕಿ ಮಿಡಲ್ 1 ಅಂತ ಸೂಚಿಸ್ತೀವಿ. ಪ್ಲಸ್ 10ಅನ್ನು ನಾನು ಈ ರೀತಿ ಬರೆದ ಈ ರೀತಿ ಸಿಂಬಾಲನ್ನು 10 ಸೂಚಿಸ್ತೀನಿ. ಆಮೇಲೆ 1 + 1 2 ಆಯಿತು. ಇದು ಎಷ್ಟಾಯಿತು, ಇದು 2, 60, 10, 2 ಎಷ್ಟಾಯಿತು, ಟೋಟಲ್ 132 ಆಯಿತು. ನೆಕ್ಸ್ಟ್ ನೋಡಿರಿ, 200ಅನ್ನು ಕ್ವಶನ್ನ ಕೊಟ್ಟಿದ್ದಾರೆ ಅವರು. 200 3 × 60 ಅಂದರೆ 63ಲೆ 180 ಆಯಿತು. 180 12ಲೆ 20, 180 + 20 ಅಂದರೆ 200 ಆಯಿತು. ಇಲ್ಲಿ ನೋಡ್ಬೋದು ನೀವು 1 2 3 × 60 ಅಂತಂದರೆ ಎಷ್ಟಾಯ್ತದು, 63ಲೆ 180 ಆಯಿತು. ಆಮೇಲೆ 2 10ಲೆ 20, ಸೊ ಎಷ್ಟು ಬಂತು ನಮ್ಗೆ, 200 ಬಂತು. ಇನ್ನು ಡೈರೆಕ್ಟ್ ಕ್ವಶನ್ ಕೇಳಿದಾರೆ ಅವರು, 60 ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 60 ಒಂದೇ ಒಂದು ಸಿಂಬಾಲ್ ಐತಿ ಇಲ್ಲಿ 60ಗೆ. ಸೊ ನೋಡಿರ್ಬೋದು ಇಲ್ಲಿ ಸಿಂಬಾಲನ್ನು ಅದನ್ನೇ ಸೂಚಿಸ್ತೀವಿ ನಾವಿಲ್ಲಿ. ನೆಕ್ಸ್ಟ್ ನೋಡಿರಿ, 5ನೇ ಪ್ರಶ್ನೆ 3605. ಸೊ ಇದನ್ನು ನಾವು ಇನ್ ಟರ್ಮ್ಸ್ ಆಫ್ 60 ಇಲ್ಲ 3600 ಇದೇ ರೀತಿ ನಾವು ಅದನ್ನು ಸ್ಪ್ಲಿಟ್ ಮಾಡಬೇಕಾಗ್ತದೆ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ. ಸೊ ಅದೇ ರೀತಿಯ ನಂಬರನ್ನು ಅವರು ಕೊಟ್ಟಿದ್ದಾರೆ, ನಾವು ಅದೇ ರೀತಿ ಸ್ಪ್ಲಿಟ್ ಮಾಡ್ಕೊಂಡ್ರೆ 3605ಅನ್ನು 3600 + 5 ಅಂತ ನಾವೇನು ಮಾಡಬೇಕು, ಸ್ಪ್ಲಿಟ್ ಮಾಡ್ಕೋಬೇಕು. ಸೊ 3600 ಅಂತಂದರೆ 2, 3600 ಅಂತಂದರೆ 2
2 ಬಾಕ್ಸ್ ಒಳಗೆ ಏನು ಮಾಡ್ಬೇಕು ರೀ, 2 ಬರೆದಿರೋದ 3600 ಅಂತ ಸೂಚಿಸ್ತೈತಿ, +5. ಇಲ್ಲಿ ನಾನು 4 ಮಾತ್ರ ಇದನ್ನು ಬರೆದಿದ್ದೀನಿ, ಇನ್ನೊಂದು ಚಿತ್ರವನ್ನು ತೆಗಿಬೇಕು 5. ಸೊ 3600 ಅಂತಂದ್ರೆ ಬಾಕ್ಸ್ ಹಾಕಿ 2 ಬರೆಯೋದು, ಪ್ಲಸ್ 1 2 3 4 5 5 ಬರೆದ್ರೆ ಅದು ಏನೈತೆ ರೀ 3605 ಅನ್ನತಕ್ಕಂಥದ್ದು ನಮಗೆ ಸಿಗ್ತದೆ. ಧನ್ಯವಾದಗಳು.